ಕಳ್ಳ, ಹೋದ ನಿನ್ನ ತಾಯಿ ಅಲ್ಲಿ ನಿನಗೆ ಸಿಗುವಳೆಂದು ಹೇಳಿದನು. ನಾನು ಹೇಗೆ ನಂಬಲಿ? ಹೇ ಸೂರ್ಯದೇವ, ಭಗವಾನ್ ಭಾಸ್ಕರ, ಇದೋ ನಿನಗೆ ಅನಂತ ವಂದನೆ. ಸಪ್ತಾಶ್ರಮೃತಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತಪದಧರಂ ಸೂರ್ಯ ಪ್ರಣಮಾಮ್ಯಹಂ. ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ? ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಏನು ನನ್ನ ಹೆತ್ತ ತಾಯಿ ಕುಂತಿದ್ದೇವೆ? ಅಮ್ಮ ನಮಸ್ಕರಿಸುವನು ತಾಯಿ, ನಮಸ್ಕರಿಸು. ಕೀರ್ತಿಶಾಲಿ ಆಗು ಕಂದ. ಅಮ್ಮ ಕಂದ, ಬಹುದಿನದ ಅಮ್ಮ ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಬಯಸಿದ ದರುಶನವು ದೊರಕಿತಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯು ತೋರದೆ ಕುವರನ ಪಡೆದೆ. ಅಮ್ಮ ಕರುಣೆಯು ತೋರದೆ ಕುವರನ ಪಡೆದೆ. ಇಂದಿಗೆ ಏರುಣವ ತೇರಿಸಲೇನೆ. ಇಂದಿಗೆ ಋಣವ ತೀರಿಸಲಿನಿಲ್ಲ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ 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 ಜನಿಸಿದ ಮರುಕಣವೇ ಜಲಕ್ಕೆ ಸೆದೆಯಂತೆ. ಮಗುವವ ನಾನಾಗ ಏನೊಂದಲೋ ಕರಿಯೇ. ಅಮ್ಮ ಮಗುವವ ನಾನಾಗ ಏನೊಂದಲೋ ಕರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ಅಮ್ಮ ತಾ ಮಾಡಿದ ಪರಾಧ ಏನದು ತಾನು.
ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮವೆನಿಸಿ ಜೀವವ ತೋರದೆ ಅಕ್ಷಮವೆನಿಸಿ ಜೀವವ ತೋರದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ಬಿಸಾಡಲು ನಾನು ಮಾಡಿದ ಆ ದ್ರೋಹವೇದರು ಏನಮ್ಮ ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿ ಜಲಾಚರಗಳು ಕೂಡ ತಿನ್ನದೇ ಬಿಟ್ಟು ಬಿಟ್ಟವು ಕಾಡಿನಲ್ಲಿರುವ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಲಹುವು ಹೀಗಿರುವಲ್ಲಿ ನನ್ನನ್ನು ಸೂತರೆಂದು ಹೀನ ಕುಲದವರೆಂದು ಕರೆಯುತ್ತಿದ್ದಾಗ ನೀನು ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿತ್ತಲ್ಲಮ್ಮ ಅಮ್ಮ ನೀನು ಏಕೆ ಸುಮ್ಮನಾದೆ ತಾಯೇ ನೀನು ಏಕೆ ಸುಮ್ಮನಾದೆ ಅಮ್ಮ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನರಾದವಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ ಪರಮ ಪಾಪಿ ಆಗುವೆನಮ್ಮ ಪರಮ ಪಾಪಿ ಆಗುವೆನು ಆದರೆ ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂತಲ್ಲ ಕರುಣೆ ತೋರಿತಲ್ಲ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ ನಾನು ಹೇಗೆ ತೀರಿಸಲು ಅಮ್ಮ ಕಂದ ನಿನ್ನ ತಾಯಿ ನಾನೀನಯ್ಯ ಈ ಜೀವ ನಿನದೇ
ಹಡೆದಿನು ನಿನ್ನ ಮುನಿವಾದ್ರದಿಂದ, ಹಡೆದಿನು ನಿನ್ನ ಲೋಕಪವಾದಕ್ಕೆ ನದಿಯಲೆಸೆದೆನು. ಲೋಕಪವಾದಕ್ಕೆ ನದಿಯಲೆಸೆದೆನು, ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು ಕಂದ. ಮಗನೇ ಕಂದ, ಮಗನೇ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಇದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮ ನೀನೇನು ಮಾಡುವೆ ತಾಯಿ? ನಿನ್ನ ಚಿಂತೆಯನ್ನು ಬಿಡು ತಾಯಿ. ಕುಮಾರ, ಆದದ್ದು ಹಾಗೆ ಹೋಯ್ತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ ಹಾರೈಸಬೇಡ. ಸೌಭಾಗ್ಯ ದಾನ ಮಾಡು ಕರ್ಣ. ಜನನಿ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಜನನಿ, ನಾನು ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿಗೆ ದ್ರೋಹ ಮಾತ್ರ ಬಗೆಯಲಾರೆನು ತಾಯಿ. ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರರಾತನು ನನ್ನನ್ನು ನಂಬಿರುವಾಗ, ಆತನ ಕಾರ್ಯಗಳು ಸಾರ್ಥಕವಾಗಿರುವಾಗ ಅವನನ್ನು ಕಲ್ಪಿಸಿಕೊಂಡು ಅದನ್ನು ಕಲ್ಪಿಸಿಕೊಂಡು ಅವರನ್ನು ದೂರ ಮಾಡಿದರೆ ಕೊಲೆ ಪಾತಕಕ್ಕಿಂತಲೂ ಕಡಿಮೆ ಆಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳವೆ. ಈ ವಿಷಯದಲ್ಲಿ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಸಹಿಸರೆ ಈ ವಿಷಯದಲ್ಲಿ ನೀನೇ ಹಿತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಿಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಇದುವರೆಗೆ ಭಯವೇತ ಕಮ್ಮ ಜಯ ಬಿರುತನಕ. ಅಮ್ಮ, ಭಯವೇತ ಕಮ್ಮ ಜಯ ಬಿರುತನಕ. ನರಕರಿ ಕೃಷ್ಣನ ದಯವಿರುವಾಗ ಭಯವೇತ ಕಮ್ಮ ಕಮ್ಮ ಅಮ್ಮ. ಪಂಚ ಪಾಂಡವರನ್ನು ಪಂಚ ಪ್ರಾಣಗಳಂತೆ ಪಂಚ ಪಾಂಡವರನ್ನು ಪಂಚ ಪ್ರಾಣಗಳಂತೆ
ಪಂಚಮಿ ತನು ನಾನು ಬರೆಯುತ್ತಲಿಗೆ ನಾಮ ಪಂಚಮಿ ತನು ನಾನು ಬರೆಯುತ್ತಲಿಗೆ ನಾಮ ಭಯವಿತ ಕಮ್ಮ ಜಯವಿರು ತನಕ ನರಕರಿ ಕೃಷ್ಣನ ದಯವಿರುವಾಗ ಭಯವಿತ ಕಮ್ಮ ಅಮ್ಮ ಅಮ್ಮ ಚಿಂತೆಯ ಬಿಡುತ್ತಾಯೆ ಕಾಂತಕ ಬಾಪಡುವೆ ಚಿಂತೆಯ ಬಿಡುತ್ತಾಯೆ ಕಾಂತಕ ಬಾಪಡುವೆ ಪಂಚಮಿ ತನು ನಾನು ಕೊರೆಯುತ್ತಲಿಗೆ ನಾಮ ಪಂಚಮಿ ತನು ನಾನು ಕೊರೆಯುತ್ತಲಿಗೆ ನಾಮ ಖಗವಾಹನ ಶ್ರೀ ನಿಗಮಗೋ ಖಗವಾಹನ ಶ್ರೀ ನಿಗಮ ಗೋಚರ ನಾಮ ಅಗಲದ ನಿಯಮನು ಹೊರೆಯುತ್ತಲಿಗೆ ನಾಮ ಅಗಲದ ನಿಮ್ಮನು ಹೊರೆಯುತ್ತಲಿಗೆ ನಾಮ ಭಯವಿತ ಕಮ್ಮ ಜಯವಿರುತ್ತಲಗ ನರಸರಿ ಕೃಷ್ಣನ ದಯವಿರುವಾಗ ಭಯವಿತ ಕಮ್ಮ ಅಮ್ಮ ಅಮ್ಮ ಜನನಿ ಆ ಸಹೋದರ ಭಾವನೆ ನನಗಿರಲಿಲ್ಲ. ನನ್ನ ತಪ್ಪೇನು ಅಮ್ಮ? ಪಾಂಡವರ ಪ್ರಾಣಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ಬಂತು ತಾಯಿ. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದು ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ಈ ಕರ್ಣನಂತಹ ನೀಚನಲ್ಲ. ಪೌರುಷ ವಿರುದ್ಧಗೂ ಯುದ್ಧ ಮಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಜನನಿ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನು ಕಾಣೆಯ? ಪ್ರಪಂಚವೇ ನನ್ನನ್ನು ದೂಷಿಸಿದಾಗ ಮನ್ನಣೆಯಿಂದ ಸಲಹಿನದಲ್ಲ, ಕುಲಹೀನನನ್ನು ಉದ್ಧಾರ ಮಾಡಿ ರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿ ತನ್ನ ಪ್ರಾಣದಂತೆ ತನ್ನ ಹೃದಯ ಸಕರಂತೆ ನಂಬಿ ಯುದ್ಧವನ್ನು ಹೂಡಿರುವಾಗ ಈ ಸಂಬಂಧಗಳನ್ನು ಕಲ್ಪಿಸಿಕೊಂಡು ತೊರೆಯುವುದಾದರೆ ಕೊನೆ ಪಾತ್ರ ಕಲ್ಪಿಸಿಕೊಂಡು ತೊರೆಯುವುದಾದರೆ ಸರ್ವತಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಲ್ಲಾಗಲೇ ತಾಯಿ. ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರ. ಆದರೆ ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ, ಅವರನ್ನು ಉಳಿಸು. ಅಮ್ಮ, ಆಗಬಹುದು ತಾಯಿ. ಆದರೆ ಯಾರನ್ನಾದರೂ ಉಳಿಸೋನು ಆ ಅರ್ಜುನನ್ನು ಮಾತ್ರ ಉಳಿಸುವುದು. ಅಮ್ಮ, ಆತನೊಡನೆ ಯುದ್ಧವನ್ನು ಮಾಡುವುದು, ಅವರೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತ್ಯು ಹೊಂದಿದರು, ಆ ಅರ್ಜುನನಿಂದ ನನ್ನಿಂದ ಅರ್ಜುನನೇ ಮೃತ್ಯು ಹೊಂದಿದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವುದು. ನೀನು ಚಿಂತಿಸಬೇಡ ತಾಯಿ. ಅರ್ಜುನನ ಮೇಲೆ ನಿನಗೆಷ್ಟೊಂದು ವೈರವೇಕೆ ಕಂದ? ಅರ್ಜುನನ ಮೇಲೆ ನಿನಗೆಷ್ಟೊಂದು ವೈರವೇಕೆ? ಹೋಗ್ಲಿ ಬಿಡು. ಆದ್ರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುತ್ತೇನೆ. ಸತ್ಯವಾಗಿ ನಡೆಸಿಕೊಡುವೆಯಾ? ನಡೆಸಿಕೊಡುತ್ತೇನೆ ತಾಯಿ. ನುಡಿಯುವುದಂ ನಡೆಸಲಾರದ ಅಮ್ಮ, ನುಡಿದುದಂ ನಡೆಸಲಾರದ ಕಡುಕೂಳನೆಂದು ಈ ಕರ್ಣ ಸೂರ್ಯ ತನು ಜಮ್ಮಾತೆಯೇ. ಅಮ್ಮ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ. ಜನನೇ,
ಚಿಂತೆಯನ್ನು ಮಾತೆಯೇ ನಡೆಸುವೆನು ಧರ್ಮ ಜನಪಾದ ದಾಣೆ ನಡೆಸಿಕೊಡುವೆನು ಮಾತೆಯೇ. ಅಮ್ಮ ಈ ಕರ್ಣನಂತಹ ನೀಚನಲ್ಲ. ಹಾಗಾದ್ರೆ ಕೇಳು ಕುಮಾರ್, ಈ ಜಗತ್ತಿನಲ್ಲಿ ಆಯುಷಿದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು. ಈ ಹೆತ್ತ ಒಟ್ಟಿಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಅಮ್ಮ ಅಮ್ಮ ಈ ಅಮ್ಮ ನಾನು ತೊಟ್ಟ ಬಾಣವ ತೊಡುವುದಿಲ್ಲವೆನುದಾ ಅಮ್ಮ ತೊಟ್ಟ ಬಾಣವ ತೊಡುವುದಿಲ್ಲವೆನುದಾ ಧಿಟ್ಟತನದಿ ಬೇಳ್ತಡಲೆ ಹೋಗುವೆ. ಧಿಟ್ಟತನದಿ ಬೇಳ್ತಡಲೆ ಹೋಗುವೆ. ಕುವರನೆ ಕೇಳು ಪರಮದಯಾಳು ರಣದುಳು ಶರಗಳ ಭರದಲ್ಲಿ ಬಿಡು ನೀ ಅಮ್ಮ ಕರ್ಣ ಮಗನೇ ಕಂದ ಮಗನೇ ಕಂದ ಅಮ್ಮ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ದೊಡ್ಡ ನಾನು- ಬಾಣವನ್ನು ಪುನಃ ತೊಡಬಾರದು ಕಂದ. ಅಯ್ಯೋ ಜನನೇ ಸುಯೋಧನ ಆಗಬಹುದು ತಾಯಿ. ಜನನಿ ಸುಯೋಧನ ಈಗಲೀಗಲೇ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ವೃತ್ತಾಂತವನ್ನು ತಿಳಿದು ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಎತ್ತ ತಾಯಿಯು ತೊಟ್ಟ ಬಾಣ ತೊಡಬೇಡವೆಂದು ಮಾತನ್ನು ಪಡೆದಳು. ಈ ಯುದ್ಧದಲ್ಲಿ ನಮಗೆ ಜಯ. ಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಎತ್ತ ತಾಯಿಯ ಮೊದಲ ಸಂದರ್ಶನವು ಇದೇ ಆಯಿತು. ಕೊನೆಯ ಸಂದರ್ಶನವು ಇಂಥದೇ ಆಯಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಕರ್ಣ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಇಲ್ಲ, ಹೋಗಿ ಬಾ ತಾಯಿ. ಅಯ್ಯೋ ತಾಯಿ ಒಳ್ಳೆ ಹೋದಳವಾ ಅಮ್ಮ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆ. ಅದೇನು ಹೇಳು, ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಅಮ್ಮ. ಈ ಯುದ್ಧದಲ್ಲಿ ನಾನೇನಾದರೂ ಅಮ್ಮ ಮೃತ್ಯು ಹೊಂದಿದರೆ ಸತ್ಯಸಂಧನನಾದ ಧರ್ಮರಾಯನಿಂದಲೇ ನನ್ನ ವೃತ್ತಲ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವನಮ್ಮ, ಕೇಳಿಕೊಳ್ಳುವನು. ಇದೆಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿಕ್ಕಂತ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾಗಿರೇ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾಗಿರೇ ಭೋಗವಿದ್ದರೂ ಸರಿ ವಿಧಿಯೇ 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 ಅಮ್ಮ ಭೋಗವಿದ್ದರೂ ಸರಿ ಭಾಗ್ಯ
ಪ್ರಪಂಚದಲ್ಲಿ ದೈವ ಅಮ್ಮ ತಾಯಿ ಹೊರಟೇ ಹೋದಳಲ್ಲ ಪರಮಾತ್ಮ. ಈ ಪ್ರಪಂಚದಲ್ಲಿ ದೈವಾನುಗ್ರಹವಿಲ್ಲದವನು ಬದುಕಿದ್ದರೂ ವ್ಯರ್ಥವಲ್ಲವೇ ಪರಮಾತ್ಮ, ಬದುಕಿದ್ದರೂ ವ್ಯರ್ಥವಲ್ಲವೇ? ವಿಧಾತನ ನಾಟಕ ಬಲ್ಲವರ ಮಾನವ ಜೀವ ಮೋಗಂಧಕಾರ ಎಲ್ಲ ಮಾಯೆ ಮಾಯಾಜಾಲ ಪರಮಾತ್ಮ. ಬಿಡಿಗೈದ ಮೋಕ್ಷದಿಂದ ಗತಿಹೀನ ಆದ ಜಗದಿ ಬಿಡಿಗೈದ ಮೋಕ್ಷದಿಂದ ಪರಮಾತ್ಮ. ಎನ್ನಯ ಬಾಳು ಕಣ್ಣೀರು ಜಗಕ್ಕೆ ಎನ್ನಯ ಬಾಳು ಕಣ್ಣೀರು ಜಗಕ್ಕೆ ಪಾರಿ ಪರಾರೋ ದೀನರ ದಯದಿ ಪಾಲಿ ಪರಾರೋ ದೀನನ ದಯದಿ ಕೊನೆಗಾಣಿಕೆಯೋ ದಾರಿಯು ಕಾಣದೆ ಕೊನೆಗಾಣಿಕೆಯೋ ದಾರಿಯು ಕಾಣದೆ ಪರಮಾನಂದನ ಬಂದನೋ ಗತಿಸಿ ಪರಮಾನಂದನ ಜಗದಿ ವಿರಿಗೈಲಮೋ ಜಗದಿ ರಥವನ್ನು ಒಡೆಯೇ ಮಹಾಪ್ರಭುವೇ ರಥವನ್ನು ಒಡೆಯೇ ಮಹಾಪ್ರಭುವೇ ಹರುಷದಲ್ಲಿ ಬಹು ತ್ವರಿತದಲ್ಲಿ ಅತಿ ಹರುಷದಲ್ಲಿ ಬಹು ತ್ವರಿತದಲ್ಲಿ ರಥವನ್ನು ಒಡೆಯೇ ಮಹಾಪ್ರಭುವೇ ತಡದಾಬಿಸುವ ಗುಡಗಿ ನಂದರಿ ತಡದಾಬಿಸುವ ಗುಡಗಿ ನಂದರಿ ಅರೆಯೋ ಮಹಾಪ್ರಭುವೇ ಮಹಾಪ್ರಭುವೇ. ಅರ್ಜುನ ರಥವನ್ನು ನಡೆಸುವೆನು ಪಲ್ಗುಣನೇ ರಥವನ್ನು ನಡೆಸುವೆನು ಪಲ್ಗುಣನೇ ಅತಿ ಹರುಷದಲ್ಲಿ ಬಹು ತ್ವರಿತದಲ್ಲಿ ಅರ್ಜುನ ಅತಿ ಹರುಷದಲ್ಲಿ ಬಹು ತ್ವರಿತದಲ್ಲಿ ದಿಡಿಲಾರ್ಭಟಿಸುತ್ತ ಜಗದಳು ದಿಡಿಲಾರ್ಭಟಿಸುತ್ತ
ಜಗದಳು ನಾ ರಥವನ್ನು ನಡೆಸುವೆನು ಫಲ್ಗುಣನೆ ಫಲ್ಗುಣನೆ ಫಲ್ಗುಣನೇ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ವಾಸುದೇವ. ಅರ್ಜುನ, ವಾಸುದೇವ, ವಿಜಯ ಸಬದಲೇತಿ ಸೈ ಮರವಿ ಕಣ್ಣ ಭೂಮಿಯ ಪೊರೆಯ ವಿಜಯ ವಿಜಯ. ವಾಸುದೇವ, ವಿಜಯ ಸಬದಲೇತಿ ಸೈ ಮರವಿ ಕಣ್ಣ ಭೂಮಿಯ ಪೊರೆಯ ವಿಜಯ ವಿಜಯ. ಅರ್ಜುನ, ಪರಮಾತ್ಮ, ಮಹಾಭೀಕರ ಜಯಾತ್ಮನಿಕರ ಮಹಾಭೀಕರ ಜಯಾತ್ಮನಿಕರ ಸಹಸ್ರ ಕೃಪಾಂಡ ಭಯಂಕರ ಸಹಸ್ರ ಕೃಪಾಣ ಭಯಂಕರ ಮಹಾಭಕ್ತ ಪದಾದಿ ಪರಿವೃತ. ಅರ್ಜುನ, ಪರಮಾತ್ಮ, ಮಹಾರಥಿ ಕಪಕು ಪದಾದಿ ಪರಿವೃತ ಮಹಾಚಾರಿ ಪಟ ಸಮಾಖ್ಯಾತ ವಿಜಯ ಬದಲೇತಿ ಸೈ ನರವಿ ಕಣ ಭೂಮಿಯ ಪರೆಯ ವಿಜಯ ವಿಜಯ. ಅರ್ಜುನ, ಪರಮಾತ್ಮ, ಅಹಿತಗಿ ಬಜಯುತ ದುರ್ಗ ಗಜ ಸೈ ನರ ರವಿ ಬಾಬಾ ಮೋದಿತ. ಅಹಿತಗಿ ಬಜಯುತ ದುರ್ಗ ಗಜ ಸೈ ನರ ರವಿ ಬಾಬಾ ಮೋದಿತ. ತಗಿನ ಲೋಕನಿ ದಿನಾದ್ರಿಕುತ್ತಿಲ್ಲ ತಗಿನ ಲೋಕನಿ ಮಹಾದ್ರಿಕಿಲ್ಲ ರೂಪ ಬರಿತಕು ಕುರು ವಿಜಯ ಪರಿಗಯಿಸೆ. ರೂಪ ಬರಿತ ಕುರು ವಿಜಯ ಪರಿಗರಿತ ರೂಪ ಬರಿತ ಕುರು ವಿಜಯ ಪರಿಕ ವಿಜಯ. ಸಬದಲೇ ವಿಜಯ ನಗರಿ ಕಣ್ಣ ಭೂಮಿಯ ಪಡೆಯ ವಿಜಯ ವಿಜಯ. ಅರ್ಜುನ, ವಾಸುದೇವ, ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾಗಿ ಅಷ್ಟೈತ ರಥಗಳನ್ನು ಶ್ವೇತಮಯವನಾಗಿ ನಿಂತಿರುವನು. ಇತ್ತ ನೋಡು ಪಾರ್ಥ, ನಿಮ್ಮ ಪಿತಾಮಹನು ಭರತವಂಶದ ಕೀರ್ತಿ ಜ್ಯೋತಿಯೂ ಆದ ನೆರೆ ಕೂದಲಿನ ತುಂಬಿರುವ ಅವನ ಕೌರವನ ಸೇನಾಧಿಪತಿ ಭೀಷ್ಮನು ನೆರೆ ಕೂದಲಿಂದ ತುಂಬಿರುವ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಗುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಈ ಯುದ್ಧವು ನಿಮ್ಮ ಪಿತಾಮಹನು ಈ ಯುದ್ಧವು ಪ್ರಾರಂಭವಾದ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮ ಗುರು ಪೂಜ್ಯರಾದ ಭೀಷ್ಮಾಚಾರ್ಯರಿಗೆ ಹಾಗೂ ದ್ರೋಣಾಚಾರ್ಯರಿಗೆ ನನ್ನ ಅರ್ಜುನನ ಪ್ರಣಾಮಗಳು ದೇವ. ವಾಸುದೇವ, ಅರ್ಜುನ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ತಿಳಿಸುವುದೇ ಏನೆಂದರೆ ಅರ್ಜುನನ ಪತನವೇ ಅಥವಾ ಉತ್ತನವೇ ದೇವ. ಏಕೆ ಮಿತ್ರ, ಏನಾಯಿತು? ಏಕೆ ವಿಚಿತ್ರ ಅದೇ? ಏನು ಹೇಳಲಿ ಕೃಷ್ಣ? ಬೇಡ ಮಾಧವ ಬೇಡಿ ಕೊಂಬೆ ದೇವ, ಬೇಡ ಮಾಧವ ಬೇಡ ಮಾಧವ ಬೇಡಿ ಕೊಂಬೆ ದೇವ,
ಬೇಡ ಮಾಧವ ಗುಡಿಯೊಳಗೆ ನಾನು ಕೆಡ ಬಯಸಲಾರೆ ಗುಡಿಯೊಳಗೆ ನಾನು ಕೆಡ ಬಯಸಲಾರೆ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ ಮಾಧವ ಅರ್ಜುನ ವಾಸುದೇವ ನೋಡು ಪಾತಾಯೇ ನೀ ಕನವು ಬೇಡ ನೋಡು ಪಾತಾಯೇ ನೀ ಕನವ ಕಾದಾದಿಂದ ಶಿರವ ಮೂರು ಸಾಧಿಸೋನೆ ಕಾದಾದಿಂದ ಶಿರವ ಮೂರು ಸಾಧಿಸೋನೆ ನೋಡು ಪಾತಾಯ ಕನವು ಬೇಡ ನೋಡು ಪಾತ ಕರಡಿ ಗಾಂಡಿನೀಯ ತಳಲಾರೆ ದೇವ ಕರಡಿ ಗಾಂಡಿನೀಯ ತಳಲಾರೆ ದೇವ ಅಳು ಭಾಗಿಯಾಗಿ ಅಳು ಭಾಗಿಯಾಗಿ ಸರ್ವ ಮುಗಿವೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಮಾಧವ ಅರ್ಜುನ ಪರಮಾತ್ಮ ಸೃಷ್ಟಿಕರ್ತ ನಾನು ದಿಟ್ಟಾಶಯನ ನೀನು ಅರ್ಜುನ ಸೃಷ್ಟಿಕರ್ತ ನಾನು ದಿಟ್ಟಾಶಯನ ನೀನು ಸೃಷ್ಟಿಕರ್ತ ನಾನು ದಿಟ್ಟಾಶಯನ ನೀನು ಕುಟುಂಬವನ್ನು ಒಲಿಸೋ ಬಾಣವನ್ನು ಒಲಿಸು ಭೀಷ್ಮನನ್ನು ನೋಡು ಪಾರ್ಥಾಯಣಿ ಕನವು ಬೇಡ ಗದಾದಿಂದ ಶಿರವ ಕೂಡು ಸಾಧಿಸು ನೋಡು ಪಾರ್ಥ ಗುರು ಬಾಂಧವರ ತಿರವ ತರೆಯಲಾರೆ ಪರಮಾತ್ಮ ಗುರು ಬಾಂಧವರ ತಿರವ ತರೆಯಲಾರೆ ನರಕ ಭಾಗಿಯಾಗಿ ಅಳಲಾರೆ ದೇವ ನರಕ ಭಾಗಿಯಾಗಿ ಅಳಲಾರೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಮಾಧವ ಏನು ಹೇಳಲಿ ಕೃಷ್ಣ, ನನ್ನ ಅಂಗ ಪ್ರಾಂತ್ಯಗಳಲ್ಲಿ ದಾರುಣ ಜಾಲೆಯೋ ಉಕ್ಕಿ ಹರಿಯುತ್ತಿರುವುದು, ನಾಲಿಗೆಯೋ ಒಣಗುತ್ತಿರುವುದು, ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಗಾಂಡಿವಿಯಾದರೂ ಕೈಯಿಂದ ಜಾರಿ ಬೀಳುತ್ತಲಿದೆ ಕೃಷ್ಣ. ನಾನು ನೋಡುತ್ತಿರುವುದಾದರೂ ಏನು, ಇವರೆಲ್ಲರೂ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಇವರ ಮೇಲೆ ಬಾಣರವನ್ನು ಹೂಡುವುದಾದರೂ ಹೇಗೆ ಪರಮಾತ್ಮ? ಗುರು ವಧೆಯಿಂದ ಒದಗುವ ಸಂಪರ್ಕಕ್ಕಿಂತ ಭಿಕ್ಷಾ ಶ್ರೇಯಸ್ಕರವು. ಈ ಬಂಧು ಬಾಂಧವರ ರಕ್ತದಿಂದ ತೊಯ್ದು ಈ ರಾಜ್ಯವನ್ನು ಅನುಭವಿಸಲು ನನಗೆ ಇಚ್ಛೆ ಇಲ್ಲವಲ್ಲ ಪರಮಾತ್ಮ. ವಾಸುದೇವ, ರಥವನ್ನು ನಿಲ್ಲಿಸು, ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು ವಾಸುದೇವ. ಅರ್ಜುನ, ಅಳಿವಿಲ್ಲದ ಆತ್ಮನನ್ನು ಓರಿಸುವುದು ಅಸಂಭವ. ತೆರೆದ ನರಕವನ್ನು ನಿರಾಕರಿಸಿ ಸ್ವರ್ಗದ ಬಾಗಿಲನ್ನು ತೆರೆ. ನರಕದ ಮಾರ್ಗವನ್ನು ನೋಡಿಯಬೇಡ, ಏಣಿಯಂತೆ ಏನಿಂದ ನಿನ್ನ ಅನುಭವಿಸಬೇಡ ಅರ್ಜುನ. ವಾಸುದೇವ, ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು,
ಆಚಾರ್ಯ ದ್ರೋಣನು ನನಗೆ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಪೂಜ್ಯರಾದ ಇವರ ಮೇಲೆ ಬಾಣರವನ್ನು ಉಡುವುದಾದರೂ ಹೇಗೆ ಪರಮಾತ್ಮ? ಗುರುವದೆಯಿಂದ ಒದಗುವ ಸಂಪರ್ಕಕ್ಕಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಈ ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯವನ್ನು ಹೇಗೆ ಅನುಭವಿಸಲಿ ಪರಮಾತ್ಮ? ಯಾರು ಯಾರನ್ನು ವರ್ಜಿಸುವ ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಹಿಸುವುದು ಅಸಂಭವ. ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿರೇ ನನ್ನ ಹೃದಯವೂ ಕಂಪಿಸುತ್ತಿರುವುದು. ನಾನು ಮಾತ್ರ ಏಡಿಯಲ್ಲ ವಾಸುದೇವ. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಅಲ್ಲ. ಯುದ್ಧವು ಕ್ಷತ್ರಿಯರ ಧರ್ಮ. ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಪರಾಧರ್ಮ ಅವಲಂಬನಕಾರಿ ಅರ್ಜುನ. ನೆನಪಿಲ್ಲಿರಿ, ಈ ಮನೋವಿಕಾರವನ್ನು ತ್ಯಜಿಸು. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು, ಧರ್ಮ ನಾಶನವು ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವನ ಜೀವನದ ಏಕಮಾರ್ಗ, ರಾಜಮಾರ್ಗ. ನೀನು ಸದ್ಭರನಾಗು, ಧರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗೇಶ, ಇಹಲೋಕದಲ್ಲಿ ನಿನ್ನ ಕರ್ಮವನ್ನು ನೀನು ಆಚರಿಸು. ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಧಾರಣೆ ಮಾಡಿರು. ನನಗೆ ನೆನಪಿರುವುದು, ನಿನಗೆ ನೆನಪಿಲ್ಲ ಅರ್ಜುನ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ನುಡಿಯುವ ಬಗೆ ಹೇಗೆ? ಉತ್ತರವನ್ನೂ ಕರುಣಿಸು ಮಹಾಮಹಿಮ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾತ್ಮಾನಂ ತದಾನ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ದಶಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಭಯವನ್ನು ಬಿಡು ಪ್ರಾಣ. ನಾನು ಮಾಯಾರೂಪಿ, ಧರಿತ್ರಿ ಎಣಿಸಿ ಸರ್ವ ಪ್ರಪಂಚವನ್ನು ಒಂದೇ ಸಾರಿ ಆಕ್ರೋಶನೆ ಮಾಡಿ ನನ್ನ ಉದರದಲ್ಲಿ ಎಣಿಸಿ ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಇಹದಲ್ಲಿ ಸ್ವರ್ಗವನ್ನು, ಪರದಲ್ಲಿ ಕೀರ್ತಿಯನ್ನು ಪಡೆ. ಜಗತ್ತನ್ನು ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೀತಿರುವುದು. ಈ ನುಡಿಗಳಿಂದ ನನ್ನ ಯಾವ ಮೋಹವೂ ನೀನು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುವುದು ದೇವ. ಅದೆಲ್ಲ ತಾನೆ ಇದೇನು ಇದು? ಹೇ ಜನಾರ್ದನ, ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಪಡೆ. ಕರಾಳ ಕಾಳೆಯ ಮಧ್ಯದಲ್ಲಿ ಸ್ವರೂಪನಾದ ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿಸಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಕ್ರೋಶನೆ ಮಾಡಿ ನನ್ನ ಉದರದಲ್ಲಿ ಅರಿಸಿಕೊಳ್ಳನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗಿರು. ಇಹದಲ್ಲಿ ಜಯಶಾಲಿಯಾಗಿ ಪರದಲ್ಲಿ ಸ್ವರ್ಗವನ್ನು ಪಡೆ. ಎಂತಹ ಭಯಾನಕರವಾದ ದೃಶ್ಯವಿದು. ಇದನ್ನು ನನ್ನ ಕಣ್ಣುಗಳಿಂದ ನೋಡಲಾರೇನೋ ಪ್ರಭು. ಕೈಕಾಲುಗಳು ನಡುಗುತ್ತಿರುವುದು. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ವಾಸುದೇವ. ಭಯವನ್ನು ಬಿಡು ಪ್ರಾಂತಕ. ಶಂಕು ಚಕ್ರ ಗದಾ ಶೋಭಿತವಾದ ನನ್ನ ಸೌಮ್ಯ ದರ್ಶನವನ್ನು ಪಡೆ. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರ ಸಮ್ಮಿಳಿತನಾಗಿ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಕ್ರೋಶನ ಮಾಡಿ ನನ್ನ ಉದರದಲ್ಲಿ ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗಿರು. ಅರ್ಜುನ, ನಿನ್ನ ದುಂಡು ಬಾಣಗಳನ್ನು ಸಮರ ಗೀತೆಯನ್ನು ಬೆಳಗಿಸು. ಪರಮಾತ್ಮ. ಅರ್ಜುನ, ನಮೋ ರುಕ್ಮಣೀಪತೆ
ನಮೋ ರುಕ್ಮಣೀಪತೆ ಮಧುರ ಮಾಯಾರ್ದಿನಿ ನಿಕೇತನ ಮಾಂತಾಯಿ ಮುಕುಂದ ನಮಿಪೆವು ನಿಮ್ಮಯ ಪಾದಕ್ಕೆ ನಮೋ ಲಕ್ಷ್ಮೀ ನಾರಾಯಣ ನಮಸ್ತೆ 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 ನಮಃ. ಯೋಚನೆಯನ್ನು ಬಿಡು ಪರಮಾತ್ಮ. ಈ ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವೂ ಅಲ್ಲ. ಯುದ್ಧವು ಕ್ಷತ್ರಿಯರ ಧರ್ಮ. ಈ ಯುದ್ಧದಲ್ಲಿ ಭೀಷ್ಮನ ಮರಣವು ಖಂಡಿತ. ನಡೆ ಹೋಗೋಣ. ಅದೇ ಎಲ್ಲರೂ ಏಡಿಗಳು, ಎಲ್ಲರೂ ಏಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವವರು ಯಾರು? ಈ ಕುರುಕ್ಷೇತ್ರದ ನದಿಯಲ್ಲಿ ನಲಿದಾಡಿ ಎಲ್ಲಿ ಹುಡುಕಿದರೂ ಒಬ್ಬರಾದರೂ ವೀರರು ದೊರಕಲಿಲ್ಲವಲ್ಲ. ಇದೇನು ಭರತ ವರ್ಷವು ನಿರ್ವೀಯವಾಯಿತೆ? ಸಾವಧಾನ ಗಂಗೆಯ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರೆಗೂ ಎಂದಿಗೂ ಅಪಜಯವಿಲ್ಲ ತಿಳಿ. ನೋಡಿದೆ ನಾನೀಗ ಕೃಷ್ಣಾನಂದನ, ನೋಡಿದೆ ನಾನೀಗ ಕೃಷ್ಣಾನಂದನ, ಸ್ವಾಮಿಯನ್ನು ನೋಡಿ, ಸ್ವಾಮಿಯನ್ನು ನೋಡಿ ಪ್ರೇಮಾದಿ ಕೊಂಡಾಡುವೆ ಕೃಷ್ಣ ನಿನ್ನ, ನೇಮಾದಿ ಕೊಂಡಾಡುವೆ ಕೃಷ್ಣ ನಿನ್ನ, ಕೃಷ್ಣ ನಿನ್ನ, ಕೃಷ್ಣ ನಿನ್ನ. ಎಂತಹ ಮಹಾಮಹಿಮ ದೃಶ್ಯವಿದು! ನರನಾರಾಯಣರು ಒಂದೇ ರಥದಲ್ಲಿ ಕುಳಿತುಕೊಂಡು ಬರುತ್ತಿರುವರಲ್ಲ. ಧನ್ಯ ಧನಂಜಯ, ನಿನಗೆ ಈ ಯುದ್ಧದಲ್ಲಿ ಜಯವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅಭಿನಯವನ್ನು ಸ್ವೀಕರಿಸು. ಯುದ್ಧ ಕಾತರನಾಗದ ನಿನ್ನ ಸಮ್ಮುಖದಲ್ಲಿ ಇದನ್ನು ಉಪಹಾರವಿದು. ಅರ್ಜುನ, ಈ ಮೃದುದಿಂದ ಪ್ರಯೋಜನವೇನು? ದೃಢ ಹಸ್ತದಿಂದ ಬಾಣವನ್ನು ಹೂಡೆ. ಭೀಷ್ಮನನ್ನು ಅಭಿಧಾನ ವ್ಯಕ್ತಗೊಳಿಸು. ಪರಮಾತ್ಮ, ನಾನು ಯುದ್ಧವನ್ನು ಬಯಸಿ ಇಲ್ಲಿಗೆ ಬಂದವನೇ ಅಲ್ಲ. ತಾತನ ಮೇಲೆ ಹೇಗೆ ಬಾಣರವನ್ನು ಹೂಡಲಿ ಪರಮಾತ್ಮ? ಇದಕ್ಕೆ ನನಗೆ ಇಚ್ಛೆಯಿಲ್ಲಲ್ಲ ಪರಮಾತ್ಮ. ಕೃಷ್ಣ ಮಾಯಾವಿ, ಬೆಂಕಿಯನ್ನು ಹತ್ತಿಸಿದ್ದು ಸಾಲದೆ ಅಂತಹ ಕಾಲ್ಪಕದ ಕೆಲಸವನ್ನು ಮಾಡಲು ಇಲ್ಲಿಗೆ ಬಂದಿರುವೆಯಾ? ಕುರುಕ್ಷೇತ್ರದಲ್ಲಿ ಪಾಂಡವರನ್ನು ಯಜ್ಞ ಪಶುಗಳಂತೆ ನನ್ನ ಬಾಣಗಳಿಗೆ ಆಹುತಿ ಕೊಡಲು ಇಲ್ಲಿಗೆ ಬಂದಿರುವೆಯಾ? ಧನ್ಯ ಧನಂಜಯ, ಯುದ್ಧಕ್ಕೆ ಸಿದ್ಧನಾಗು. ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಕುರುಕ್ಷೇತ್ರದಲ್ಲಿ ನಾವು ಪ್ರಳಯವನ್ನು ಸುತ್ತಿಸುವುದು. ಭೀಷ್ಮ ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ನನ್ನ ಮನೋಭಿಷ್ಟವನ್ನು ಚಕ್ರ ಮಾಡು ಚಕ್ರಪಾಣಿ. ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ನೀನು ಅಸ್ತ್ರಧಾರಣೆ ಮಾಡುವುದಿಲ್ಲ ಎಂಬುದನ್ನು ಪ್ರತಿಜ್ಞೆ ಮಾಡಿರುವೆ. ಮರೆಯಬೇಡ, ನೀನು ಪಾಂಡವರಿಗೆ ಏಕಮಾತ್ರ ಗರೆಯ ವಿನಃ ಈ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿರುವೆ. ಈ ದಿನ ಯುದ್ಧದಲ್ಲಿ ಭೀಷ್ಮನ ಮರಣವು ಖಂಡಿತ. ಯಾರದು ಯಾರದು ಈ ಬಾಲಕನು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದೇಕೆ? ಓ ಅಂಬೆ, ಏನಿದು ಈ ಎಷ್ಟೊಂದು ವಿಚಿತ್ರ! ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಈ ಭೀಷ್ಮನನ್ನು ವಧಿಸುವ ಇಚ್ಛೆ. ಇದು ನಿನ್ನ ಸರಿಯೇ ಮುರಾರಿಯೇ ಕನೆಗೈಯುವುದೇ.
ಸರಿಯೇ ಮುರಾರಿಯೇ ವಂಚನೆಗೈಯುವುದೇ ಪರಿ ಪರಿ ವಿಧದಲ್ಲಿ ನುಡಿಯುತ್ತಲಿರುವೆ ಪರಿ ಪರಿ ವಿಧದಲ್ಲಿ ನುಡಿಯುತ್ತಲಿರುವೆ ಈ ಪರಿಗೈವುದು ತರವಲ್ಲ ನಿನಗೆ ಪರಮಾತ್ಮ ಈ ಪರಿಗೈವುದು ತರವಲ್ಲ ನಿನಗೆ ಸರಿಯೇ ಮುರಾರಿಯೇ ವಂಚನೆಗೈಯುವುದು ವಂಚನೆಗೈಯುವುದು ವಾಸುದೇವ, ಇಷ್ಟೊಂದು ವಂಚನೆಯೇ? ನೀನು ಯುದ್ಧದಲ್ಲಿ ಗೆಲ್ಲಲು ನನ್ನ ಮರಣವು ಅಗತ್ಯ. ನಿನಗೆ ಅದೇ ಬೇಕಾದರೆ ನನ್ನ ಆಯುಧವನ್ನು ಭೀಷ್ಮನ ಬಾಣಗಳಿಗೆ ಎದರಿ ಈ ನಪುಂಸಕನ ಶರಣುಬೋದೆಯ. ಯುದ್ಧದಲ್ಲಿ ನಪುಂಸಕರು ಮತ್ತು ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅಗತ್ಯ. ಇದೋ ನನ್ನ ಅಸ್ತ್ರಗಳನ್ನು ದಾನ ಮಾಡುವೆನು, ತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ನಿಲ್ಲುವುದು ಸರಿಯಲ್ಲ. ಸಾರಥಿ, ರಥವನ್ನು ಹಿಂತಿರುಗಿಸು. ಶಿಖಂಡಿ, ಎದುರಬೇಡ ಅಷ್ಟೇ. ಮಂತ್ರಪೂರಿತವಾದ ಬಾಣಗಳಿಂದ ಭೀಷ್ಮನನ್ನು ವಧೆ ಮಾಡು ಅರ್ಜುನ. ಭೀಷ್ಮನನ್ನು ವಧೆ ಮಾಡು ಅರ್ಜುನ. ಅತನೇದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಾಸ್ತ್ರವಾದ ದಿವ್ಯಾಸ್ತ್ರ ಬಾಣವಿದು. ನಾನು ಈ ನಿಂದನೆಯನ್ನು ಸಹಿಸಲಾರೆನೋ ಕೃಷ್ಣ. ಅತ್ತ ನೋಡು, ಭೀಷ್ಮನ ದೇಹವು ಭೂಮಿಗೆ ಉರುಳುತ್ತಿರುವುದು. ಭೀಷ್ಮನ ದೇವರತನ ದೇಹವು ಭೂಮಿಗೆ ಉರುಳಲಾರದು. ಉಚಿತವಾದ ಶರಾಸ್ತ್ರಗಳಿಂದ ಅಂಬುಗಳನ್ನು ರಚಿಸಿ ಭೀಷ್ಮನನ್ನು ಅರ್ಜುನ, ಉಚಿತವಾದ ಶರಾಸ್ತ್ರಗಳಿಂದ ಅಂಬುಗಳಿಂದ ಭೀಷ್ಮನಿಗೆ ಶರಾಸ್ತ್ರವನ್ನು ರಚಿಸು. ಕ್ಷಮಿಸು ತಾತ. ಕ್ಷಮಿಸು ತಾತ. ಈ ಮಹತ್ತರವಾದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ಭರತ ವಂಶದ ಪುಣ್ಯಜ್ಯೋತಿಯನ್ನು ಆಚರಿಸಿದೆನು. ಈ ಪಾಪಿ ದೇಹದೊಡನೆ ನನ್ನ ಪ್ರಾಣವೂ ಹೋಗಲಿಲ್ಲವೆಂಬುದೇ ನನ್ನ ಚಿಂತೆ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನೇ ಅರ್ಜುನ. ಅದನ್ನು ನೀನು ಈಗ ನನಗೆ ಕೊಟ್ಟೆ. ಈ ಅರ್ಜುನ, ಯುದ್ಧಕ್ರಾಂತನಾದ ಈ ಭೀಷ್ಮನನ್ನು ಈ ಆತ್ಮವು ಈ ದಿನ ಶಾಂತವಾಯಿತು. ಅರ್ಜುನ, ಈ ದಿನ ಸಂಸತ್ತರನ್ನು ಯುದ್ಧಕ್ಕೆ ಹೋಗೋಣ ನಡೆ.